Hi, hello, Namaskara. Welcome back to Surat's Excellence YouTube channel, episode 2. ಸೊ ಎಪಿಸೋಡ್ 1 ಅಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ನೋಡಿದ್ವಿ. ಯಾವಾಗ ಎಲ್ಲಿ ಯೂಸ್ ಮಾಡಬೇಕು, ಯಾವ ರೂಲ್ಸ್ ನ ಯೂಸ್ ಮಾಡಬೇಕು, ಅಂಡ್ ಇಟ್ ವಾಸ್ ವೆರಿ ಈಸಿ ಟು ರಿಮೆಂಬರ್, ರೈಟ್? ಸೊ ಎಪಿಸೋಡ್ 2 ಅಲ್ಲಿ ನಾವು ಪ್ರಿಪೋಸಿಷನ್ಸ್ ನ ನೋಡೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ತರ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 101% ಕ್ವೆಶನ್ ಕೇಳ್ತಾರೆ ಪ್ರಿಪೋಸಿಷನ್ಸ್ ಮೇಲೆ. ಸೊ ಲೆಟ್ಸ್ ಸಿ ದ ಪ್ರಿಪೋಸಿಷನ್ಸ್. ಸೊ ಬಿಫೋರ್ ದಾಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನೆಲ್. ಸೊ ಪ್ರತಿದಿನ ನಾವು ಎಪಿಸೋಡ್ ವೈಸ್ ಅಲ್ಲಿ ಗ್ರಾಮರ್ ಟಾಪಿಕ್ಸ್ ನ ಹಾಕ್ತೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆರ್ ಚಾನೆಲ್, ಹಿಟ್ ಅ ಬೆಲ್ ಐಕಾನ್ ಸೊ ದಟ್ ಯು ನೆವರ್ ಮಿಸ್ ಅನ್ ಅಪ್ಡೇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪ್ರಿಪೋಸಿಷನ್ಸ್ ಅಲ್ಲಿ ನಾವು ಇವತ್ತು ಇನ್, ಅಟ್, ಆನ್ ನ ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಇದು ಸೀಟೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಈವನ್ ನಮ್ಮ ಟೆಟ್, ಕರ್ನಾಟಕ ಟೆಟ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್. ಇದು ವೆರಿ ಸಿಂಪಲ್ ಅಂಡ್ ಸ್ವಲ್ಪ ರೂಲ್ಸ್ ಗೊತ್ತಾದ್ರೆ ನಮ್ಗೆ ಈಸಿಯಾಗಿ ಯಾವಾಗ ಇದನ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ವಾಟ್ ಆರ್ ಪ್ರಿಪೋಸಿಷನ್ಸ್ ನೋಡೋಣ. ವಾಟ್ ಆರ್ ಪ್ರಿಪೋಸಿಷನ್ಸ್ ಅಂದ್ರೆ ಇಲ್ಲಿ ವರ್ಡ್ ಅಲ್ಲೇ ಏನೋ ಒಂದು ಹೇಳ್ತಾ ಇದೆ. ಇಲ್ಲಿ ನೋಡಿ 2 ವರ್ಡ್ ಇದೆ, ಪ್ರಿಪೋಸಿಷನ್ಸ್ ಅಂತ. ಸೊ ಪ್ರಿಪೋಸಿಷನ್ಸ್ ಅಂದ್ರೆ ನಥಿಂಗ್ ಬಟ್ ಏನೋ ಒಂದು ನಮ್ಗೆ ಇವಾಗ ನೌನ್ ಆಗಿರ್ಬೋದು, ಪ್ರೊನೌನ್ ಮುಂಚೆ ನಾವೇನೋ ಒಂದನ್ನ ಇನ್, ಆನ್, ಅಟ್ ವಾಟ್ ಎವರ್ ಇಟ್ ಇಸ್ ಅದನ್ನ ಪ್ಲೇಸ್ ಮಾಡಬೇಕು. ಸೊ ವಾಟ್ ಆರ್ ಪ್ರಿಪೋಸಿಷನ್? ವರ್ಡ್ಸ್ ದಟ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ನೌನ್ ಅಂಡ್ ಪ್ರೊನೌನ್ ಅಂಡ್ ಅನದರ್ ವರ್ಡ್ ಇನ್ ಅ ಸೆಂಟೆನ್ಸ್. ಇವಾಗ ನೌನ್ ಅಂದ್ರೆ ಏನು, ಪ್ರೊನೌನ್ ಅಂದ್ರೆ ಏನು ಅಂತ ಡೌಟ್ ಬಂದಿರ್ಬೋದು ನಿಮ್ಗೆ. So let us see. What are nouns? See, a noun is the name of a person, place, animal, thing or an idea. ಅಂದ್ರೆ ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಪ್ಲೇಸ್ ಹೆಸರಾಗಿರ್ಬೋದು, ಆನಿಮಲ್ ಹೆಸರಾಗಿರ್ಬೋದು, ಥಿಂಗ್ ಹೆಸರಾಗಿರ್ಬೋದು, ಇಲ್ಲ ಏನೋ ಒಂದು ಐಡಿಯಾ ಆಗಿರ್ಬೋದು. ಇದನ್ನೆಲ್ಲದನ್ನು ನಾವು ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ರವಿ. ರವಿ ಅನ್ನೋದು ಒಂದು ವ್ಯಕ್ತಿಯ ಹೆಸರು. ಬೆಂಗಳೂರು. ಬ್ಯಾಂಗ್ಳೂರ್ ಅನ್ನೋದು ಒಂದು ಪ್ಲೇಸ್ ಹೆಸರು. ಡಾಗ್ ಆನಿಮಲ್ ಹೆಸರು. ಬುಕ್ ಒಂದು ಥಿಂಗ್. ಹಾನೆಸ್ಟಿ ಇದು ಒಂದು ಐಡಿಯಾ ಆಗಿರುತ್ತೆ. ಇದನ್ನೆಲ್ಲದನ್ನು ನಾವು ಏನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೇವೆ. ಸೊ ಇವಾಗ ಹಾಗಾದ್ರೆ ಪ್ರನೌನ್ ಅಂದ್ರೆ ಏನು? ಪ್ರನೌನ್ಸ್ ಆರ್ ನಥಿಂಗ್ ಬಟ್ ನೋಡಿ, ಐ, ಯು, ವಿ, ದೇ, ಶಿ, ಇಟ್ ಇದನ್ನೆಲ್ಲದನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಅಂದ್ರೆ ದ ವರ್ಡ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರವಿ ಈಸ್ ಅ ಟೀಚರ್, ಹಿ ಟೀಚರ್ಸ್ ಇಂಗ್ಲಿಷ್ ಅಂತ ಇದೆ. ಇವಾಗ ರವಿ ಈಸ್ ಅ ಟೀಚರ್, ರವಿ ಟೀಚರ್ಸ್ ಇಂಗ್ಲಿಷ್, ರವಿ ಈಸ್ ಅ ವೆರಿ ಗುಡ್ ಪರ್ಸನ್, ರವಿ 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 ಅಂತ ಪದೇ ಪದೇ ನೀವು ಯೂಸ್ ಮಾಡಬಾರ್ದು. ಯಾವುದೇ ಸೆಂಟೆನ್ಸ್ ಅಲ್ಲಾಗ್ಲಿ ಈ ತರ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರನೇ ನಾವು ಹಿ, ಶಿ, ಇಟ್ ಇಲ್ಲಿ ನೋಡ್ಬೋದು ನೀವು, ವಿ, ದೇ ಈ ತರ ಪ್ರೊನೌನ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಇನ್ಸ್ಟೆಡ್ ಆಫ್ ನೌನ್ ರವಿ ಅನ್ನೋದ್ರ ಬದಲು ನಾವು ಪ್ರೊನೌನ್ ನ ಯೂಸ್ ಮಾಡ್ತೀವಿ. ನೋಡಿ, Ravi is a teacher, he teaches English. So Ravi will be noun, he will be pronoun. So ಒಂದೇ ಸೆಂಟೆನ್ಸ್ ಅಲ್ಲಿ ನೀವು ರವಿ is a teacher, ರವಿ teaches English, ರವಿ is a very honesty person ಈ ತರ ಪದೇ ಪದೇ ರವಿನ ಯೂಸ್ ಮಾಡಬಾರ್ದು. ಹಿ ಅಥವಾ ವಾಟ್ ಎವರ್ ದ ಜೆಂಡರ್ ಬೇಸ್ಡ್ ಅಲ್ಲಿ ಹಿ, ಶಿ, ಇಟ್ ಆ ತರ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಪ್ರಿಪೋಸಿಷನ್ ಅಂದ್ರೆ ಏನು ನಿಮ್ಗೆ ನೋಡಿ, ವರ್ಡ್ಸ್ ದಟ್ ಶೋ ರಿಲೇಶನ್ಶಿಪ್ ಬಿಟ್ವೀನ್ ನೌನ್, ಪ್ರನೌನ್ ಅಂಡ್ ಅನದರ್ ವರ್ಡ್ ಇನ್ ಅ ಸೆಂಟೆನ್ಸ್, ಅದು ಅವಾಗ ಪ್ರಿಪೋಸಿಷನ್ ಅಂತ ಕರಿತೀವಿ. ಸೊ ಇವಾಗ ನಮ್ಮ ಪ್ರಿಪೋಸಿಷನ್ಸ್ ಅಲ್ಲಿ ಇನ್, ಅಟ್, ಆನ್ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ಓಕೆ, ಇನ್ ಎನ್ಕ್ಲೋಸ್ಡ್ ಸ್ಪೇಸಸ್ ಅಂಡ್ ಟೈಮ್ ಪೀರಿಯಡ್ಸ್ ಮಾತಾಡುವಾಗ ಯೂಸ್ ಮಾಡಬೇಕು. ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಅಟ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಅಂಡ್ ಎಕ್ಸಾಕ್ಟ್ ಟೈಮ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀವಿ. ಆನ್ ಸರ್ಫೇಸಸ್ ಆರ್ ಡೇಸ್ ಆಫ್ ದ ವೀಕ್ಸ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್. ಇವಾಗ ಫಸ್ಟ್ ಒನ್ ಇನ್ ನೋಡೋಣ. ಇನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಯೂಸ್ ಆಫ್ ಇನ್. ಇನ್ ಅನ್ನೋದು ಒಂದು ಇನ್ಸೈಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ ಚಿಕ್ಕ ಬಾಕ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಅಂದ್ರೆ ಒಂದು ಬಾಕ್ಸ್ ಒಳಗಡೆ ಒಂದು ಬಾಕ್ಸ್ ಇದೆ, ರೈಟ್? ಸೊ ಇಟ್ ಈಸ್ ಇನ್ಸೈಡ್. ಸೊ ನೀವು ಫಸ್ಟ್ ಥಿಂಗ್ ಇನ್ ಯಾವಾಗ ಯೂಸ್ ಮಾಡ್ತೀರಿ ಅಂದ್ರೆ ಇನ್ಸೈಡ್ ಅ ಪ್ಲೇಸ್, ಏನೋ ಒಂದು ಒಳಗಡೆ ಇದೆ ಅಂತ ಹೇಳೋದಕ್ಕೆ ಇನ್ ಯೂಸ್ ಮಾಡ್ತೀವಿ. ಇಲ್ಲ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್. ಇವಾಗ ನೋಡಿ, ಇನ್ ದ ಬಾಕ್ಸ್, ಇನ್ ದ ಮಾರ್ನಿಂಗ್. ಇಲ್ಲಿ ನೋಡಿ, ಇನ್ ಜನವರಿ ಮಂತ್ ಬಗ್ಗೆ ಮಾತಾಡುವಾಗ ಯಾವತ್ತು ನಾವು ಇನ್ ಅಂತಾನೆ ಯೂಸ್ ಮಾಡಬೇಕು. ಅಂದ್ರೆ ಇನ್ ಜಾನ್ವರಿ, ಇನ್ ಫೆಬ್ರವರಿ, ಇನ್ ಮಾರ್ಚ್ ಈ ತರ. ಇನ್ 2024 ಇಯರ್ ಬಗ್ಗೆ ಮಾತಾಡುವಾಗ ಕೂಡ ನಾವು ಇನ್ ಅಂತಾನೆ ಯೂಸ್ ಮಾಡಬೇಕು. ಇನ್ 24, ಇನ್ 26, ಇನ್ 2027 ಈ ತರ ಮಾತಾಡುವಾಗ ಇಯರ್, ಆಯ್ತಾ? ಯಾವಾಗ್ಲೂ ನೀವು ಇನ್ ಅಂತಾನೆ ಯೂಸ್ ಮಾಡಬೇಕು. ಇದನ್ನ ನೀವು ತುಂಬಾ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಇವಾಗ ನೋಡೋಣ ಎಕ್ಸಾಂಪಲ್ಸ್ ಅಲ್ಲಿ ನೋಡೋಣ. ನೋಡಿ ಎಕ್ಸಾಂಪಲ್ಸ್, ಐ ಲೀವ್ ಇನ್ ಬ್ಯಾಂಗ್ಳೂರ್ ಇದೊಂದು ಪ್ಲೇಸ್ ಆಗಿರುತ್ತೆ. ಅಂದ್ರೆ ನಾನು ಬೆಂಗಳೂರು ಒಳಗಡೆ ಇದ್ದೀನಿ, ಇನ್ಸೈಡ್ ಬ್ಯಾಂಗ್ಳೂರ್, ಐ ಆಮ್ ಲಿವಿಂಗ್ ಇನ್ಸೈಡ್ ಬ್ಯಾಂಗ್ಳೂರ್ ಅಂತ ಅರ್ಥ. ಶಿ ವಾಸ್ ಬಾರ್ನ್ ಇನ್
2020 ರೈಟ್. ಈಗ ನೋಡಿ 2000 ಅಲ್ಲಿ ಶಿ ಇಸ್ ಬಾರ್ನ್ ಇನ್ 2000 ಅಂತ ಇದೆ. ಇವಾಗ ನೀವು ನೋಡೋದಾದ್ರೆ ಇದು ಒಂದು ಇಯರ್ ಆಗಿರುತ್ತೆ. ಸೊ ಇಯರ್ ಬಂದಾಗ ಯಾವಾಗೂ ನೀವೇನ್ ಯೂಸ್ ಮಾಡಬೇಕು, ಇನ್ ಅಂತಾನೆ ಯೂಸ್ ಮಾಡಬೇಕು, ರೈಟ್. ದ ಕೀಸ್ ಆರ್ ಇನ್ ದ ಬ್ಯಾಗ್ ಅಂದ್ರೆ ಏನ್ ಇವಾಗ ಅರ್ಥ, ಕೀಗಳು ಬ್ಯಾಗ್ ಒಳಗಿದೆ ಅಂತ ಅರ್ಥ, ರೈಟ್. ಸೊ ಇನ್ ಅಂತ, ಇನ್ಸೈಡ್ ಅಂತ ಯೂಸ್ ಮಾಡಬೇಕು. ಸೊ ಇನ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್. ನಾವು ಇವಾಗ ಅಟ್ ಯಾವಾಗ ಯೂಸ್ ಮಾಡಬೇಕು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂತೀರಾ ಅಟ್ ಯಾವಾಗ ಯೂಸ್ ಮಾಡಬೇಕು ಅಂತ. ಯೂಸ್ ಆಫ್ ಅಟ್ ನೋಡಿ, ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಅ ಪ್ಲೇಸ್ ಆರ್ ಅ ಟೈಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಟ್ ದ ಡೋರ್, ಎಕ್ಸಾಕ್ಟ್ ಆಗಿ ಒಂದು ಪ್ಲೇಸ್ ಹತ್ರ ನಿಂತ್ಕೊಂಡಿದ್ದೀರಾ ಅಂತ ಹೇಳುವಾಗ ನೀವು ಅಟ್ ಅಂತ ಯೂಸ್ ಮಾಡಬೇಕು. ಅಟ್ ದ ಡೋರ್ ಅಂದ್ರೆ ನಾನು ಡೋರ್ ಹತ್ರ ನಿಂತ್ಕೊಂಡಿದ್ದೀನಿ. ಅಟ್ 3 o'clock ಅಂದ್ರೆ ಎಕ್ಸಾಕ್ಟ್ಲಿ ನೀವು ಟೈಮ್, ಯಾವಾಗಲೇ ಟೈಮ್ ಬಗ್ಗೆ ಮಾತಾಡುವಾಗ ನೋಡಿ, ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 3 o'clock ಅಥವಾ ದ ಮೀಟಿಂಗ್ ಈಸ್ ಆಟ್ 4 o'clock. ನೀವು ಟೈಮ್ ಬಗ್ಗೆ ಮಾತಾಡುವಾಗ ಅಟ್ ಅಂತ ಯೂಸ್ ಮಾಡಲೇಬೇಕಾಗುತ್ತೆ. ಅಟ್ ನೈಟ್, ಅಟ್ ದ ವೀಕೆಂಡ್. ಇವಾಗ ನೋಡಿ ಎಕ್ಸಾಕ್ಟ್ ಆಗಿ ನೀವೊಂದು ಏನೋ ಒಂದು ಹೇಳ್ತಿದ್ದೀರಾ, ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀರಾ ಅಂದಾಗ ನೀವು ಅಟ್ ಅಂತ ಯೂಸ್ ಮಾಡಬೇಕು. ಈಗ ಎಕ್ಸಾಂಪಲ್ಸ್ ನೋಡೋಣ ನೋಡಿ. ಅಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಅಂಡ್ ಅ ಪ್ಲೇಸ್ ಆರ್ ಎ ಲೊಕೇಶನ್. ಲೊಕೇಶನ್ ಬಗ್ಗೆ ಮಾತಾಡುವಾಗ ನೀವು ಅಟ್ ಅಂತ ಯೂಸ್ ಮಾಡಬೇಕು ನೋಡಿ. ಅಟ್ ದ ಬಸ್ ಸ್ಟಾಪ್ ಅಂದ್ರೆ ಯು ಆರ್ ಅಟ್ ದ ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ ಅನ್ಕೊಳ್ಳಿ, ನೀವೆಲ್ಲೋ ಬಸ್ ಸ್ಟಾಪ್ ಹತ್ರ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಅರ್ಥ, ಅಂದ್ರೆ ಅಟ್ ದ ಬಸ್ ಸ್ಟಾಪ್. ಅಟ್ ಹೋಮ್, ಇವಾಗ ಇದೊಂದು ಮನೆ ಅಂತ ಅನ್ಕೊಳ್ಳಿ, ನೀವು ಮನೆ ಒಳಗಡೆ ಇದ್ದೀರಾ ಅಂತ ಅರ್ಥ, ಎಲ್ಲೋ ಇದ್ದೀರಾ, ಮನೆ ಒಳಗಡೆ ಎಲ್ಲೋ ಇದ್ದೀರಾ. ಬಟ್ ಇನ್ ಕೇಸ್ ನೀವು ರೂಮಲ್ಲಿ ಇದ್ದೀರಾ ಅಂತ ಅಂದ್ರೆ ಯು ಹ್ಯಾವ್ ಟು ಟೆಲ್ ಇನ್ ದ ರೂಮ್. ಅಂದ್ರೆ ಎಕ್ಸಾಕ್ಟ್ ಆಗಿ ನಾನು ರೂಮ್ ಒಳಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಮನೆ ಅಂದ್ರೆ ಇಟ್ ವಿಲ್ ಬಿ ಎಲ್ಲೋ ಒಂದ್ ಕಡೆ, ಎಲ್ಲೋ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೀನಿ ಅಂತ ಹೇಳುವಾಗ ಅಟ್ ಅಂತ ಯೂಸ್ ಮಾಡಬೇಕು ನೋಡಿ. ಅಟ್ ಸ್ಕೂಲ್ ಅಂದ್ರೆ ನೀವು ಸ್ಕೂಲ್ ಹತ್ರ ಇದ್ದೀರಾ, ಎಲ್ಲೋ ಸ್ಕೂಲ್ ಹತ್ರ ಇದ್ದೀರಾ. ಇನ್ ಕೇಸ್ ನೀವು ಸ್ಕೂಲಲ್ಲಿ ಎಲ್ಲೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇನ್ 4th standard ಅಂತ ಹೇಳ್ಬೋದು ಅವಾಗ. ಓಕೆ, ಸೊ ಅಟ್ ಅಂದ್ರೆ ಇಟ್ ಈಸ್ ಲೈಕ್ ಸ್ಪೆಸಿಫಿಕ್ ಪ್ಲೇಸ್ ಹತ್ರ ಇದ್ದೀರಾ. ಅಟ್ ವರ್ಕ್, ಅಟ್ ದ ಡೋರ್, ಇದನ್ನೆಲ್ಲ ನಾವು ಎಕ್ಸಾಂಪಲ್ಸ್ ಆಗಿ ತಗೊಳ್ಬಹುದು. ನೋಡಿ, ಐ ಆಮ್ ಅಟ್ ದ ಬಸ್ ಸ್ಟಾಪ್, ದಟ್ ಮೀನ್ಸ್ ಯು ಆರ್ ವೆರಿ ಸ್ಪೆಸಿಫಿಕ್, ನೀನು ಅಲ್ಲಿ ಆ ಪಾಯಿಂಟ್ ಹತ್ರ ನಿಂತ್ಕೊಂಡಿದ್ದೀರಾ ಅಂತ ಅರ್ಥ. ಶಿ ಈಸ್ ಅಟ್ ಹೋಮ್ ನೋಡಿ, ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಇದ್ದಾರೆ. ಹಿ ಈಸ್ ವೇಟಿಂಗ್ ಅಟ್ ದ ಡೋರ್, ಎಕ್ಸಾಕ್ಟ್ಲಿ ಡೋರ್ ಹತ್ರ ನಿಂತ್ಕೊಂಡು ವೇಟ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ಅಟ್ ಯೂಸ್ ಮಾಡಬೇಕು. ದೇ ಮೆಟ್ ಅಟ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ಅಂದ್ರೆ ಎಕ್ಸಾಕ್ಟ್ ಆಗಿ ಕಾರ್ನರ್ ಆಫ್ ದ ಸ್ಟ್ರೀಟ್ ಹತ್ರ ಅವರು ಮೀಟ್ ಮಾಡಿದ್ರು. ಸೊ ಸ್ಪೆಸಿಫಿಕ್ ಸ್ಪಾಟ್ ಬಗ್ಗೆ ಮಾತಾಡುವಾಗ ಅಟ್ ಅಂತ ಯೂಸ್ ಮಾಡಬೇಕು. ಓಕೆ, ಇವಾಗ ಟೈಮ್ ಬಗ್ಗೆ ಮಾತಾಡುವಾಗ ವೆರಿ ಇಂಪಾರ್ಟೆಂಟ್ ನೋಡಿ. ಅಟ್ ಇನ್ನ ಒಂದು ಎಲ್ಲಿ ಯೂಸ್ ಮಾಡ್ತೀವಿ, ಅಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಇನ್ ಟೈಮ್. ಯೂಸ್ ಅಟ್ ವಿತ್ ಕ್ಲಾಕ್ ಟೈಮ್, ಸ್ಪೆಸಿಫಿಕ್ ಮೂಮೆಂಟ್ಸ್ ಅಂಡ್ ಫಿಕ್ಸ್ಡ್ ಟೈಮ್ ಎಕ್ಸ್ಪ್ರೆಷನ್ಸ್. ಅಂದ್ರೆ ನೀವು ಯಾವಾಗ ಟೈಮ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಅಟ್. ಫಾರ್ ಎಕ್ಸಾಂಪಲ್ ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 10 o'clock ನೋಡಿ, 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ದ ಸ್ಟೋರ್ ಕ್ಲೋಸಸ್ ಅಟ್ ಮಿಡ್ ನೈಟ್ ಅಂದ್ರೆ ಎಕ್ಸಾಕ್ಟ್ ಆಗಿ ಮಿಡ್ ನೈಟ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳುವಾಗ ನೀವು ಟೈಮ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಅಟ್. ಶಿ ವೇಕ್ಸ್ ಅಪ್ ಅಟ್ 7 o'clock, ಅವಳು 7 ಗಂಟೆಗೆ ಎದ್ದಳ್ತಾಳೆ, ಸ್ಪೆಸಿಫಿಕ್ ಟೈಮ್ ಆನ್ ದ ಕ್ಲಾಕ್. ಸೊ ಟೈಮ್ ಬಗ್ಗೆ ಮಾತಾಡುವಾಗ ಅಟ್ ಅಂತ ಯೂಸ್ ಮಾಡಬೇಕು. ಕಮಿಂಗ್ ಫಾರ್ ಆನ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆನ್ ವೆರಿ ಇಂಪಾರ್ಟೆಂಟ್. ಆನ್ ಅಂದು ಒಂದು ಸರ್ಫೇಸ್ ಆರ್ ಡೇಸ್ ಮತ್ತೆ ಡೇಟ್ಸ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀರಿ. ಸರ್ಫೇಸ್ ಅಂದ್ರೆ ಇದೊಂದು ಗೋಡೆ ಅನ್ಕೊಳ್ಳಿ, ಗೋಡೆ ಮೇಲೆ ಏನೋ ಇರುತ್ತೆ ಅದು, ಅಥವಾ ಟೇಬಲ್ ಮೇಲೆ ಏನೋ ಇರುತ್ತೆ, ಇದೊಂದು ಸರ್ಫೇಸ್ ನೋಡಿ. ಟೇಬಲ್ ಮೇಲೆ ಬುಕ್ಸ್ ಇದೆ, ಇಲ್ಲಿ ಪಾಟ್ ಇದೆ, ರೈಟ್. ಆ ಸರ್ಫೇಸ್ ಮೇಲೆ ಮಾತಾಡುವಾಗ ಅದ್ರ ಮೇಲೆ ಏನೋ ಇದೆ ಅಂತ ಹೇಳುವಾಗ ಆನ್ ಅಂತ ಯೂಸ್ ಮಾಡಬೇಕು ನೋಡಿ. ಆನ್ ದ ಟೇಬಲ್, ದ ಬುಕ್ಸ್ ಆರ್ ಆನ್ ದ ಟೇಬಲ್. ಆನ್ ಮಂಡೇ, ಮೈ ಕ್ಲಾಸಸ್ ವಿಲ್ ಸ್ಟಾರ್ಟ್ ಆನ್ ಮಂಡೇ. ಡೇಸ್, ಮಂಡೇ, ಟ್ಯೂಸ್ಡೇ, ಯಾವುದೇ ಆಗಿರ್ಬೋದು ಡೇಸ್, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಅವಾಗ ಯಾವಾಗಲೂ ನೀವು ಆನ್ ಅಂತಾನೆ ಯೂಸ್ ಮಾಡಬೇಕು ಡೇಸ್ ಬಗ್ಗೆ ಮಾತಾಡುವಾಗ. ಡೇಟ್ಸ್ ಮತ್ತೆ ಇಯರ್ ಬಗ್ಗೆ ಮಾತಾಡುವಾಗ ಏನು ಯೂಸ್ ಮಾಡಬೇಕು ನೀವು, ಇನ್ ಅಂತ ಯೂಸ್ ಮಾಡಬೇಕು ನೋಡಿ. ಇನ್ ಜಾನ್ವರಿ, ಇನ್ ಫೆಬ್ರವರಿ, ವಾಟ್ ಎವರ್, ರೈಟ್. ಸೊ ಡೇಸ್ ಮತ್ತೆ ಡೇಟ್ಸ್ ಬಗ್ಗೆ ಮಾತಾಡುವಾಗ ಆನ್ ಯೂಸ್ ಮಾಡಬೇಕು. ಮಂತ್ ಅಥವಾ ಇಯರ್ ಬಗ್ಗೆ ಮಾತಾಡುವಾಗ ಇನ್ ಅಂತ ಯೂಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡೂ ರಿಮೆಂಬರ್ ದ್ಯಾಟ್. ಆನ್ ದ ಫಸ್ಟ್ ಫ್ಲೋರ್ ನೋಡಿ, ಆನ್ ಮೈ ಬರ್ತ್ಡೇ. ಸೊ ಡೇಸ್ ಅಥವಾ ಡೇಟ್ಸ್ ಅಥವಾ ಸರ್ಫೇಸ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಆನ್. ಇವಾಗ ನೋಡಿ, ದ ಬುಕ್ ಈಸ್ ಆನ್ ಟೇಬಲ್ ಅಂದ್ರೆ ಬುಕ್ಕು ಇಟ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ ನಾವು. ಬುಕ್ ಟೇಬಲ್ ಮೇಲೆ ಇದೆ ಅಂತ ಹೇಳ್ತೀವಿ, ರೈಟ್. ಐ ವಿಲ್ ಮೀಟ್ ಯು ಆನ್ ಮಂಡೇ. ಸಿ ಡೇ, ರೈಟ್. ಮಂಡೇ ಇಸ್ ಅ ಡೇ, ಕರೆಕ್ಟ್. ಸೊ ಅವಾಗ ಐ ವಿಲ್ ಮೀಟ್ ಯು ಆನ್ ಮಂಡೇ ಅಂತ ಹೇಳುವಾಗ ನೀವು
ಯು ಹ್ಯಾವ್ ಟು ಯೂಸ್ ಆನ್. ಮೈ ಬರ್ತ್ಡೇ ಇಸ್ ಆನ್ 10th June. ನೋಡಿ ಡೇಟ್ ಇದು, ರೈಟ್? ಸೊ ಡೇಟ್ ಬಂದ್ರೇನು ನೀವು ಆನ್ ಅಂತಾನೆ ಯೂಸ್ ಮಾಡ್ಬೇಕಾಗತ್ತೆ. ಕನ್ನಡ ಅಲ್ಲಿ ಹೇಳೋದಾದ್ರೆ ಆನ್ ಅಂದ್ರೆ ಒಂದ್ ಮೇಲೆ ಅಂತ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸರ್ಫೇಸ್ ಮೇಲೆಗಡೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಡೇವ್ ಮತ್ತೆ ಡೇಟ್ಸ್ ಮತ್ತೆ ಸರ್ಫೇಸ್ ಬಗ್ಗೆ ಮಾತಾಡುವಾಗ ನೀವು ಆನ್ ಯೂಸ್ ಮಾಡಬೇಕು. ನೀವು ಇಯರ್ ನೋಡಿ, ಇಯರ್ ಮತ್ತೆ ಮಂತ್ಸ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಇನ್. ಓಕೆ, ಯಾ, ಓಕೆ. ಇವಾಗ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ತುಂಬಾ ಸತಿ ನಾವು ನಮ್ಮ ಕೇಸ್ ಕರ್ನಾಟಕ ಟೆಟಲ್ ಕೇಳಿದ್ದಾರೆ ಈ ಕ್ವೆಶನ್ಸ್. ಪ್ರಿಪೋಸಿಷನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ನಾವು. ಸೊ ಸಿ, ವೈ ಇನ್ ದ ಕಾರ್ ಬಟ್ ಆನ್ ದ ಬಸ್? ನಾವೇನು ಹೇಳ್ತೀವಿ? ಐ ಆಮ್ ಇನ್ ದ ಕಾರ್, ಐ ಆಮ್ ಆನ್ ದ ಬಸ್ ಅಂತ ಯೂಸ್ ಮಾಡ್ತೀವಿ ನಾವು ಎಷ್ಟೊಂದ್ ಸತಿ. ಇನ್ ಯಾಕೆ ಯೂಸ್ ಮಾಡ್ತೀವಿ ಕಾರ್ಗೆ, ಆನ್ ಯಾಕೆ ಯೂಸ್ ಮಾಡ್ತೀವಿ ಬಸ್ಗೆ ಅಂತ ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ಇವಾಗ ನೋಡೋಣ. ಸಿ, ಐ ಆಮ್ ಇನ್ ದ ಕಾರ್ ಅಂದ್ರೆ ನಾನು ಕಾರ್ ಒಳಗಡೆ ಇದ್ದೀನಿ ಅಂತ. ಐ ಆಮ್ ಆನ್ ದ ಬಸ್ ಅಂದ್ರೆ ನಾವು ಎಕ್ಸಾಕ್ಟ್ಲಿ ಬಸ್ ಒಳಗಡೆ ಕೂತಿದೀವಿ ಅಂತಾನೆ ಅರ್ಥ. ಓಕೆ, ಬಟ್ ಆನ್ ಯಾಕೆ ಯೂಸ್ ಮಾಡ್ತಿದೀವಿ, ಇನ್ ಯಾಕೆ ಯೂಸ್ ಮಾಡ್ತಿದೀವಿ? ಲೆಟ್ ಸ್ಪಾಟ್ ಸಮ್ ಡಿಫ್ರೆನ್ಸಸ್, ಆಯ್ತಾ? ಯಾಕೆ ಯೂಸ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಯಾಕೆ ಅಂದ್ರೆ ಈ ಕಾರ್ ಅನ್ನೋದು ನಮ್ಗೆ ಒಂದು ಚಿಕ್ಕ ಪ್ರದೇಶ ಆಗಿರುತ್ತೆ. ನಾವು ಅದ್ರೊಳಗಡೆ ಮಾತ್ರ ಕೂತ್ಕೊಂಡಿರ್ತೀವಿ, ಆಯ್ತಾ? ಒಂದು ಚಿಕ್ಕ ಯಾವ್ದೋ ಒಂದ್ರೊಳಗಡೆ ಕೂತ್ಕೊಂಡಿರ್ತೀವಿ ಅಂದ್ರೆ ಅದನ್ನ ನಾವು ಇನ್ ಅಂತ, ಇನ್ಸೈಡ್ ದ ಕಾರ್ ಅಂತ ಕರಿತೀವಿ, ಅಂದ್ರೆ ಕಾರ್ ಒಳಗಡೆ ಕೂತ್ಕೊಂಡಿದೀವಿ ಅಂತ. ಆನ್ ಯಾಕೆ ಬಸ್ಗೆ ಯೂಸ್ ಮಾಡ್ತೀವಿ ಅಂದ್ರೆ, ಸಿ, ನೀವು ಬಸ್ ಅಲ್ಲಿ ಓಡಾಡ್ಬೋದು. ಏರೋಪ್ಲೇನ್, ಇಫ್ ಯು ಟೇಕ್ ಎಕ್ಸಾಂಪಲ್ ಆಸ್ ಏರೋಪ್ಲೇನ್, ಯು ಕ್ಯಾನ್ ವಾಕ್, ರೈಟ್? ಸೊ ನಾವು ಆನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲಿ ಲಾರ್ಜ್ ವೆಹಿಕಲ್ಸ್ ಅಲ್ಲಿ ನಾವು ಮೂವ್ಮೆಂಟ್ ಮಾಡ್ಬೋದು, ಲೈಕ್ ವಿ ಕ್ಯಾನ್ ವಾಕ್ ಅರೌಂಡ್. ನೋಡಿ, ಅದಕ್ಕೆ ನಾವು ಆನ್ ಅಂತ ಯೂಸ್ ಮಾಡ್ತೀವಿ. ಯೂಸ್ ಇನ್ ಫಾರ್ ಸ್ಮಾಲರ್ ವೆಹಿಕಲ್ಸ್ ವೇರ್ ವಿ ಸಿಟ್ ಎನ್ಕ್ಲೋಸ್ಡ್ ಲೈಕ್ ಕಾರ್ ಆರ್ ಟ್ಯಾಕ್ಸಿ, ಅಂದ್ರೆ ಕುತ್ಕೊಂಡಿರೋವಂತ ಯಾವುದೇ ಒಂದು ಇದು ವೆಹಿಕಲ್ಸ್ ಆಗಿರ್ಬೋದು, ಅದಕ್ಕೆ ನಾವು ಇನ್ ಅಂತ ಯೂಸ್ ಮಾಡ್ತೀವಿ. ದೇರ್ ಇಸ್ ನೋ ರೂಮ್ ಟು ಮೂವ್ ಅರೌಂಡ್ ಅಂದ್ರೆ ನೀವು ಕಾರ್ ಒಳಗಡೆ ಓಡಾಡೋದಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಇನ್ ದ ಕಾರ್. ಯೂಸ್ ಆನ್ ಫಾರ್ ಲಾರ್ಜರ್ ವೆಹಿಕಲ್ಸ್ ವೇರ್ ವಿ ಕ್ಯಾನ್ ಸ್ಟ್ಯಾಂಡ್ ಅಂಡ್ ವಾಕ್ ಅರೌಂಡ್ ಲೈಕ್ ಬಸ್, ಟ್ರೈನ್ ಆರ್ ಪ್ಲೇನ್. ಇದ್ರಲ್ಲಿ ಎಲ್ಲ ನೋಡಿ, ಬಸ್ಸಲ್ಲಿ ಆಗಿರ್ಬೋದು, ಟ್ರೈನಲ್ಲಿ ಆಗಿರ್ಬೋದು, ಪ್ಲೇನ್ ಅಲ್ಲಿ ಆಗಿರ್ಬೋದು, ವಿ ಕ್ಯಾನ್ ವಾಕ್ ಅರೌಂಡ್. ಸೊ ಆಗ ನೀವು ಆನ್ ಅಂತ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೋಡೋಣ, ಇನ್ ಯಾವ್ದಾವ್ದು ಬರುತ್ತೆ, ಆನ್ ಯಾವ್ದಾವ್ದು ಬರುತ್ತೆ ವೆಹಿಕಲ್ಸ್ ಅಲ್ಲಿ. ಕಾರ್ಗೆ ಇನ್ ಅಂತ ಯೂಸ್ ಮಾಡಬೇಕು, ಟ್ಯಾಕ್ಸಿಗೆ ಇನ್ ಅಂತ ಯೂಸ್ ಮಾಡಬೇಕು. ಹೆಲಿಕಾಪ್ಟರ್, ಯು ಕಾಂಟ್ ವಾಕ್ ಇನ್ ಅ ಹೆಲಿಕಾಪ್ಟರ್ ಬಿಕಾಸ್ ಇಟ್ ವಿಲ್ ಬಿ ವೆರಿ ಸ್ಮಾಲ್, ರೈಟ್? ಸ್ಮಾಲ್ ಸ್ಪೇಸ್. ಸೊ ಅದಕ್ಕೆ ನೀವು ಇನ್ ಅಂತ ಯೂಸ್ ಮಾಡ್ಬೋದು. ಸ್ಮಾಲ್ ಬೋಟ್, ನೀವು ಓಡಾಡಕ್ಕಾಗಲ್ಲ. ಸೊ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ದೊಡ್ಡ ವೆಹಿಕಲ್ ಅಲ್ಲಿ ಎಲ್ಲಿ ನೀವು ವಾಕ್ ಮಾಡ್ಬೋದು, ಓಡಾಡ್ಬೋದು, ಅಲ್ಲೆಲ್ಲದನ್ನು ನೀವು ಆನ್ ಅಂತ ಯೂಸ್ ಮಾಡಬೇಕು. ಸ್ಮಾಲ್ ವೆಹಿಕಲ್ಸ್ ಅಲ್ಲಿ ನೀವು ಇನ್ ಅಂತ ಯೂಸ್ ಮಾಡಬೇಕು. ನೋಡಿ, ಆನ್ ವೆಹಿಕಲ್ಸ್ ಯಾವ್ದು? ಬಸ್ ಅಲ್ಲಿ ನೀವು ಓಡಾಡ್ಬೋದು. ಸಮ್ಟೈಮ್ಸ್ ನಿಮ್ಗೆ ಸೀಟ್ ಸಿಗೋದಿಲ್ಲ, ಸೊ ನೀವು ನಿಂತ್ಕೊಂಡಿರ್ತೀರಾ, ರೈಟ್? ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ, ಸೊ ಅದನ್ನ ನೀವು ಓಡಾಡ್ಬೋದು. ಟ್ರೈನ್ ಅಲ್ಲಿ ಯು ಕ್ಯಾನ್ ವಾಕ್. ಈವನ್ ಇನ್ ಅ ಪ್ಲೇನ್ ಯು ಕ್ಯಾನ್ ವಾಕ್ ಅರೌಂಡ್. ಈವನ್ ಇನ್ ಅ ಶಿಪ್ ಯು ಕ್ಯಾನ್ ವಾಕ್ ಅರೌಂಡ್, ರೈಟ್? ಸೊ ದೊಡ್ಡ ಸ್ಪೇಸ್ ಇರುತ್ತೆ, ನೀವು ಎಲ್ಲಿ ವಾಕ್ ಮಾಡ್ಬೋದು, ಯಾವ ವೆಹಿಕಲ್ ಅಲ್ಲಿ ನೀವು ಮೂವ್ಮೆಂಟ್ ಮಾಡ್ಬೋದು, ಅದಕ್ಕೆ ನೀವು ಆನ್ ಅಂತ ಯೂಸ್ ಮಾಡಬೇಕು. ಯಾವ ವೆಹಿಕಲ್ ಅಲ್ಲಿ ನೀವು ಮೂವ್ಮೆಂಟ್ ಮಾಡಕ್ಕಾಗಲ್ಲ ಅಂಡ್ ಇಟ್ ಈಸ್ ವೆರಿ ಸ್ಮಾಲ್, ಲೈಕ್ ವೆರಿ ಸ್ಮಾಲ್ ಸ್ಪೇಸ್ ವೇರ್ ಯು ಓನ್ಲಿ ಸಿಟ್, ಕುತ್ಕೊಂಡಿರ್ತೀರಾ ಅಂದ್ರೆ ಇನ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಕ್ವೆಶನ್ಸ್ ಈ ಟಾಪಿಕ್ ಮೇಲೆ ನಿಮ್ಗೆ ಕೇಳ್ತಾರೆ. ನೋಡಿ, ಇವಾಗ ಲೆಟ್ ಅಸ್ ಪ್ರಾಕ್ಟೀಸ್ ಸಮ್. ಇವಾಗ ಇಷ್ಟೊತ್ತು ಮಾಡಿರೋದ್ರಲ್ಲಿ ಲೆಟ್ ಅಸ್ ರಿಮೆಂಬರ್ ಸಮ್ ರೂಲ್ಸ್. ನೋಡಿ, ಇನ್ ಫಾರ್ ಎನ್ಕ್ಲೋಸ್ಡ್ ಸ್ಪೇಸ್ ಅಂಡ್ ಟೈಮ್. ಟೈಮ್ ಬಗ್ಗೆ ಮಾತಾಡುವಾಗ, ಇಲ್ಲ ಎಲ್ಲೋ ಒಂದ್ ಕಡೆ ಇದೀವ ಅಂತ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಇನ್. ಅಟ್ ವೆರಿ ಸ್ಪೆಸಿಫಿಕ್ ಪಾಯಿಂಟ್ ಅಂಡ್ ಪ್ಲೇಸಸ್ ಬಗ್ಗೆ ಮಾತಾಡುವಾಗ ಅಟ್ ಅಂತ ಯೂಸ್ ಮಾಡಬೇಕು. ಆನ್ ದ ಸರ್ಫೇಸಸ್, ಡೇಸ್ ಆಫ್ ದ ವೀಕ್ ಬಗ್ಗೆ ಮಾತಾಡುವಾಗ ಯು ಹ್ಯಾವ್ ಟು ಯೂಸ್ ಆನ್. ಓಕೆ, ನೌ ಮೂವಿಂಗ್ ಫಾರ್ವರ್ಡ್, ದೀಸ್ ಆರ್ ದ ಫ್ಯೂ ಕ್ವೆಶನ್ಸ್ ವೇರ್ ನಿಮ್ಗೆ ಇದನ್ನ ಟೆಟಲಿ ಕೇಳಿದ್ರು. ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್ ಡ್ಯಾಶ್ 10 AM ಅಂತ ಇದೆ. ಇನ್, ಆನ್, at, by, which is the correct answer? The meeting starts exactly 10 AM ಅಂತಿದೆ. ಟೈಮ್ ಇದೆ, ಟೈಮ್ ಇದ್ರೆ at is the correct answer. So at is the correct answer. At 10 AM ಅಂತ ಹೇಳ್ಬೇಕು, ಬಿಕಾಸ್ ಇದು ಟೈಮ್ ಇದೆ. ನೋಡಿ, ನೀವು ಟೈಮ್ ಬಂದ ತಕ್ಷಣ ನೀವು ಅಟ್ ಅಂತಾನೆ ಯೂಸ್ ಮಾಡಬೇಕು. ಎಕ್ಸಾಕ್ಟ್ಲಿ 10 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, ಮೈ ಬರ್ತ್ಡೇ ಈಸ್ ಡೇ. ಡೇ ಬಗ್ಗೆ ಮಾತಾಡುವಾಗ ಏನ್ ಯೂಸ್ ಮಾಡಬೇಕು ನಾವು? ಆನ್ ಅಂತ ಹೇಳ್ತೀವ.
ಇದು ಡೇನ ಮಂತ್ ಎಕ್ಸಾಕ್ಟ್ಲಿ ದಿಸ್ ಇಸ್ ಮಂತ್, ದಟ್ ಈಸ್ ವಾಟ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಮೈ ಬರ್ತ್ಡೇ ಇಸ್ ಜುಲೈ, ಜುಲೈ ಅನ್ನೋದು ಮಂತ್ ಆಗಿರುತ್ತೆ. ನೀವು ಡೇ ಇದ್ರೆ ಆಗ ನೀವೇನು ಯೂಸ್ ಮಾಡಬೇಕು, ಮಂತ್ ಇದ್ರೆ ಏನು ಯೂಸ್ ಮಾಡಬೇಕು, ಇಯರ್ ಇದ್ರೆ ಏನು ಯೂಸ್ ಮಾಡಬೇಕು ಅಂತ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಯರ್ ಮತ್ತೆ ಮಂತ್ ಇದ್ರೆ ಯು ಹ್ಯಾವ್ ಟು ಯೂಸ್ ಇನ್. ಓಕೆ, ಡೇಸ್ ಬಗ್ಗೆ ಮಾತಾಡುವಾಗ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಮಾತಾಡುವಾಗ ಆನ್ ಯೂಸ್ ಮಾಡಬೇಕು. ಸೊ ಮೈ ಬರ್ತ್ಡೇ ಈಸ್ ಇನ್ ಜುಲೈ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇನ್ ಬಂದ್ರೆ ನೀವು ಮಂತ್ ಮತ್ತೆ ಇಯರ್ ಆಗಿರುತ್ತೆ. ಓಕೆ, ನೌ ದ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ಬುಕ್ ಇಸ್ ಡ್ಯಾಶ್ ದ ಟೇಬಲ್. ಒನ್ ಬುಕ್ ಇಸ್ ಇನ್ ದ ಟೇಬಲ್, ಯು ಕಾಂಟ್ ಟೆಲ್. at the table you can't tell. by the table, no, it is on the table. ಅಂದ್ರೆ ಒಂದು ಸರ್ಫೇಸ್ ಮೇಲಿದೆ. ಸರ್ಫೇಸ್ ಏನು? ಟೇಬಲ್ ಅನ್ನೋದು ಒಂದು ಸರ್ಫೇಸ್ ಆಗಿರುತ್ತೆ, ಅದ್ರ ಮೇಲೆ ನೀವು ಬುಕ್ ನ ಪ್ಲೇಸ್ ಮಾಡಿದೀರಾ ಅಂದಾಗ ನೀವು ಆನ್ ಅಂತ ಯೂಸ್ ಮಾಡಬೇಕು. ಓಕೆ, ಈಗ ನೋಡೋಣ. there are few more questions for time prepositions, transport prepositions ಅಂತೀವಿ ನಾವು ಇದನ್ನ. so she is dash the car, on the car, at the car, in the car, which is the correct answer. So you have to tell she is in the car, because in car ಅನ್ನೋದು ಒಂದು ಸ್ಮಾಲ್ ವೆಹಿಕಲ್ ಆಗಿರುತ್ತೆ. ಸೊ in the car is correct answer. we traveled dash the train. ಟ್ರೈನ್ ಅನ್ನೋದು ಒಂದು ದೊಡ್ಡ ವೆಹಿಕಲ್ ಆಗಿರುತ್ತೆ. ಸೊ you have to use on. so on is the correct answer, because ನಾನು ಹೇಳ್ದಾಗೆ ಚಿಕ್ಕ ವೆಹಿಕಲ್ಸ್ ಇದ್ರೆ ನಿಮ್ಗೆ ಎಲ್ಲಿ ಓಡಾಡಕ್ಕಾಗಲ್ಲೋ ಅದಕ್ಕೆ ನೀವು ಇನ್ ಅಂತ ಯೂಸ್ ಮಾಡ್ಬೋದು. ಎಲ್ಲಿ ನೀವು ಮೂವ್ಮೆಂಟ್ ಮಾಡ್ಬೋದು ಅದಕ್ಕೆ ನೀವು ಆನ್ ಅಂತ ಯೂಸ್ ಮಾಡಬೇಕು. ಓಕೆ, ಸೊ ನಾನು ಐ ಹೋಪ್ ಪ್ರಿಪೋಸಿಷನ್ಸ್ ಅರ್ಥ ಆಗಿದೆ ಅಂತ. ಇನ್ ಯಾವಾಗ ಯೂಸ್ ಮಾಡಬೇಕು, ಆನ್ ಯಾವಾಗ ಯೂಸ್ ಮಾಡಬೇಕು, ಅಟ್ ಯಾವಾಗ ಯೂಸ್ ಮಾಡಬೇಕು, ಅಂಡ್ ದೇರ್ ಆರ್ ಸ್ಪೆಸಿಫಿಕ್ ರೂಲ್ಸ್ ಫಾರ್ ದಟ್. ಆ ರೂಲ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಯಾವುದೇ ಕ್ವೆಶನ್ಸ್ ಪ್ರಿಪೋಸಿಷನ್ಸ್ ಮೇಲೆ ಬಂದಿದ್ರೆ ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಈಗ ಕ್ವಿಸ್ ಟೈಮ್. ಯು ಹ್ಯಾವ್ ಸಮ್ ಕ್ವಿಸ್. ಯು ಕ್ಯಾನ್ ರೀಡ್ ದ ಕ್ವೆಶನ್ಸ್ ಆ್ಯಂಡ್ ಆನ್ಸರ್. ಓಕೆ, ಇದು ನೀವು ಕಾಮೆಂಟ್ ಮಾಡಿ, ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ನಾವು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಲ್ಲ ಫುಲ್ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದ್ಮೇಲೆ ಯು ವಿಲ್ ಗೆಟ್ ಟು ನೋ ಯಾವಾಗ ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು ಅಂತ. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ನಿಮಗೆ ಅರ್ಥ ಆಗಿದೆಯಾ ಇಲ್ಲ ಅಂತ ನೀಟಾಗಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ಕಾಮೆಂಟ್ ದ ಆನ್ಸರ್ಸ್ ಬಿಲೌ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಆಲ್ಸೋ ಕಾಮೆಂಟ್ ಯುವರ್ ಆನ್ಸರ್ಸ್ ಬಿಲೌ. ಸೊ ನಮಗೆ ಅರ್ಥ ಆಗುತ್ತೆ, ನಿಮಗೆ ನೀಟಾಗಿ ಅರ್ಥ ಆಗ್ತಿದೆಯಾ ಇಲ್ಲ ಅಂತ. ಸೊ ಪ್ಲೀಸ್ ಡೂ ಕಾಮೆಂಟ್ ದ ಆನ್ಸರ್ ಬಿಲೌ. ಆ್ಯಂಡ್ ನಿಮಗೆ ಯಾವ ಟಾಪಿಕ್ ತುಂಬ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆ, ಯಾವ ಟಾಪಿಕ್ ಕಲ್ತ್ಕೊಳ್ಬೇಕು ಅನ್ಕೋತಿದ್ದೀರಾ, ಪ್ಲೀಸ್ ಡೂ ಕಾಮೆಂಟ್ ದಟ್. ಸೊ ವಿ ವಿಲ್ ಬಿ ಡೀಲಿಂಗ್ ದಟ್ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಆರ್ ಚಾನೆಲ್. ಆ್ಯಂಡ್ ನಿಮಗೆ ಇಂಗ್ಲಿಷ್ ಕಲ್ತ್ಕೊಳ್ಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು ಅಂದರೆ ಈಗ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿ ವಿಲ್ ಹೆಲ್ಪ್ ಯು ಔಟ್. ನಮ್ಮ ಸೆಷನ್ಸ್ ಇರುತ್ತೆ, ಸೊ ಯು ಕ್ಯಾನ್ ಜಾಯ್ನ್ ಅವರ್ ಸೆಷನ್. ಥ್ಯಾಂಕ್ ಯು.